ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೋ ಸುನಾಸೋ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣೋಸ್ತುಮಃ. ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ. ಎಲ್ಲರಿಗೂ ತಿಳಿದಂತೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವ್ರತದ ಆಚರಣೆ ಎಲ್ಲ ಸಂಪ್ರದಾಯ ತಿಳಿದಿದೆ. ಆದರೆ ನಮ್ಮಲ್ಲಿ ಒಂದು ರೂಢಿಯಲ್ಲೂ ಒಂದು ತಪ್ಪು ತಿಳುವಳಿಕೆ ಹೊಂದಿದೆ. ಆದಷ್ಟು ನಾವು ಅದನ್ನು ತಿದ್ದಬೇಕು ಅನ್ನೋದು ಒಂದು ಸಣ್ಣ ಕಳಕಳಿಯಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಲಕ್ಷ್ಮೀದೇವಿ ಅಂತಂದರೆ ಅದು ಕೇವಲ ಸಂಪತ್ತಿಗೆ ಅಭಿಮಾನಿ. ಆ ಸಂಪತ್ತು ಅಂತಂದರೆ ನಮಗಿವಾಗ ಕಾಣುವಂತಹ ದುಡ್ಡು, ಹಣ ಅಂಥದ್ದು ಕಾಸಿನಿಂದನೇ ಅಲಂಕಾರ ಮಾಡಿ ಆ ಸಂಪತ್ತು ನಮಗೆ ಒದಗಿಸ್ಕೊಡ್ಲಿ ಅಂತ ಲಕ್ಷ್ಮಿಯನ್ನು ಆರಾಧನೆ ಮಾಡೋ ಒಂದು ಕ್ರಾಂತಿ ಇವಾಗ ನಿಜವಾಗ್ಲೂ ನಡೀತಾ ಇದೆ. ವಸ್ತುತಃ ಅದು ತಪ್ಪು. ಆದರೆ ಅದು ಕೊಡೋದಿಲ್ವ ಅಂತಿಲ್ಲ, ಕೊಡ್ತಾಳೆ. ಆದರೆ ಲಕ್ಷ್ಮೀದೇವಿ ಸಂಪತ್ತಿಗೆ ಅಭಿಮಾನಿ. ಅವಳು ಯಾವ ಸಂಪತ್ತಿಗೆ ಅಂತಂದರೆ ಅದು ಕೇವಲ ದುಡ್ಡು ಮಾತ್ರ ಅಲ್ಲ. ಅವಳು ಸಮಸ್ತ ಸಂಪತ್ತಿಗೆ, ಒಳ್ಳೆಯ ಸಂಪತ್ತು ಅಷ್ಟಕ್ಕೂ ಅಭಿಮಾನಿಯಾಗಿ ಅವಳು ಭಗವಂತನ ಮಡದಿಯಾಗಿ ಇದ್ದಾಳೆ. ಅವಳು ವಿದ್ಯೆಗೂ ಅವಳೇ ಸಂಪತ್ತು, ಇನ್ನು ಧಾನ್ಯಕ್ಕೂ ಅವಳೇ ಸಂಪತ್ತು, ಧನಕ್ಕೂ ಅವಳೇ ಸಂಪತ್ತು, ಶಕ್ತಿಗೂ ಅವಳೇ ಮೂಲ ರೂಪ. ಹೀಗಾಗಿ ಆ ಧನ, ಧಾನ್ಯ, ವಸ್ತು, ಶಕ್ತಿ ಇತ್ಯಾದಿಗಳೆಲ್ಲಕ್ಕೂ ಮೂಲ ಸಂಪತ್ತೇ ಅವಳು. ಲಕ್ಷ್ಮೀ ಸಮೇತನಾದಂತಹ ನಾರಾಯಣನನ್ನು ಆ ರೀತಿಯಲ್ಲಿ ಶ್ರೀ ವರಮಹಾಲಕ್ಷ್ಮಿಯಲ್ಲಿ ಉಪಾಸನೆ ಮಾಡೋದ್ರಿಂದ ನಮಗೆ ಪೂರ್ಣ ಸಂಪತ್ತನ್ನು ಅವಳು ಅನುಗ್ರಹ ಮಾಡ್ತಾಳೆ ಅಂತ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ. ಜೊತೆಗೆ ಲಕ್ಷ್ಮೀ ವ್ರತ ಅಂತ ಇಲ್ಲ, ಅದು ವರಮಹಾಲಕ್ಷ್ಮಿ, ಶ್ರೀ ವರಮಹಾಲಕ್ಷ್ಮಿ. ಅರ್ಥಾತ್ ಶ್ರೀವರ ಅಂತಂದರೆ ಶ್ರೀಯ ಪತಿಯಾದಂತಹ ನಮ್ಮ ನಾರಾಯಣ, ಅವನ ಸಹಿತಳಾದಂತಹ ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕೆ ಹೊರತಾಗಿ ನಮ್ಮ ಶಾಸ್ತ್ರ ಹೇಳೋದು ಯಾವ ದೇವರನ್ನು ಉಪಾಸನೆ ಮಾಡಿದ್ರೂ ಅವ್ರನ್ನ ಸಪತ್ನಿಕರಾಗಿ ಅಥವಾ ಸಭರ್ತೃಕರಾಗಿ ನಾವು ಅವರನ್ನು ಪೂಜೆ ಅಥವಾ ಉಪಾಸನೆ ಮಾಡಬೇಕಂತೆ. ಇಲ್ಲ ಅಂತಂದರೆ ಅದ್ಭುತವಾಗಿ ನಮ್ಮ ಭಂಡಾರಕೆರೆ ಶ್ರೀಪಾದರು, ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ಒಂದು ಮಾತು ಹೇಳಿದರು. ಇದು ವರಮಹಾಲಕ್ಷ್ಮಿಯ ಹೊರತಾಗಿ ನೀವು ಪೂಜೆ ಮಾಡುವಂತಹ, ಅರ್ಥಾತ್ ಎಷ್ಟೋ ಜನ ಪೂಜೆ ಮಾಡುವಂತಹ ಕೇವಲ ಲಕ್ಷ್ಮೀ ಉಪಾಸನೆಯಿಂದ ವರಮಹಾಲಕ್ಷ್ಮಿ ಪ್ರಸನ್ನ ಆಗಲ್ಲ, ನಿಮಗೆ ಸಿಗೋದು ವರಿ ಮಹಾಲಕ್ಷ್ಮಿ ಅಂತಂದು. ಅಂದರೆ ಬಹಳ ಟೆನ್ಷನ್ನು, ಕಷ್ಟ, ತೊಂದರೆ ಇದರಲ್ಲೇ ನೀವು ಸಿಲುಕಬೇಕಾಗತ್ತೆ. ಹೀಗಾಗಿ ಶ್ರೀ ವರಮಹಾಲಕ್ಷ್ಮಿ, ಲಕ್ಷ್ಮೀ ಸಹಿತನಾದಂತಹ ನಾರಾಯಣನನ್ನು ಉಪಾಸನೆ ಮಾಡೋದ್ರಿಂದ ಸಮಸ್ತ ಫಲವನ್ನು, ಸುಖವನ್ನು ಅನುಭವಿಸ್ತೀರ ಹೊರತಾಗಿ ಇಲ್ಲ ಅಂತಂದರೆ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡೋದ್ರಿಂದ ಅಥವಾ ಕೇವಲ ನಾರಾಯಣನನ್ನು ಉಪಾಸನೆ ಮಾಡೋದ್ರಿಂದ ನಿಮಗೆ ಬರುವಂತಹ ಫಲ ಅದು ವರಿ ಮಹಾಲಕ್ಷ್ಮಿ ಅಂತ ಅದ್ಭುತವಾಗಿ ಹೇಳೋರು. ಹೀಗಾಗಿ ಶಾಸ್ತ್ರಕಾರರು ಹೇಳಿದಂತೆ ಲಕ್ಷ್ಮೀ ಸಹಿತನಾದಂತಹ ನಾರಾಯಣನನ್ನು ಪೂಜನೆ ಮಾಡಬೇಕು ಹೊರತಾಗಿ ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡಬಾರ್ದು ಅನ್ನೋ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಇನ್ನು ಈ ವ್ರತಗಳಲ್ಲಾಗಲಿ ಕೇವಲ ಸ್ತ್ರೀಯರದೇ ಒಂದು ವ್ರತ, ಕೇವಲ ಪುರುಷರದೇ ಒಂದು ವ್ರತ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ವಸ್ತುತಃ ತಪ್ಪು. ಗಂಡಸರೇಕೆ ಗೌರಿ ದುಃಖ ಈ ಒಂದು ಗಾದೆಗಳೆಲ್ಲ ಹೇಳಿ ಇನ್ನೂ ಗಬ್ಬೆಬ್ಬಿಸಿದ್ದಾರೆ. ಅಭಿಪ್ರಾಯ, ಗೌರಿ ಆಗಲಿ, ಗಣಪತಿ ಆಗಲಿ, ಅಥವಾ ವರಮಹಾಲಕ್ಷ್ಮಿ ಆಗಲಿ, ಅನಂತ ಪದ್ಮನಾಭ ಆಗಲಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಹಸೆಯಲ್ಲಿ ಕೂತು ದೇವರನ್ನು ಆರಾಧನೆ ಮಾಡಬೇಕು. ಕೇವಲ ಸ್ತ್ರೀಯರಿಗೆ ವೇದ ಮಂತ್ರಗಳಿಂದ ಹೇಳಿ ಆವಾಹನೆ ಮಾಡೋದು ಶುದ್ಧ ತಪ್ಪು. ಇದನ್ನು ನಮ್ಮ ನಿಜವಾಗ್ಲೂ ಪೌರೋಹಿತ್ಯ ವರ್ಗದಲ್ಲಿದ್ದವರು ಇದನ್ನು ಸ್ವಲ್ಪ ತಿದ್ದಬೇಕು. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಆದಷ್ಟು ಇದನ್ನು ಹೊರ ಜಗಕ್ಕೆ ಈ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಅದನ್ನು ಹೇಳಿ ತಿಳುವಳಿಕೆ ಮಾಡಬೇಕು ಅಂತ ಹೇಳಿ ಎಲ್ಲ ವ್ರತಗಳಿಗೂ ಆದಷ್ಟು, ಅದರಲ್ಲೂ ಒಂದು ಸ್ವಲ್ಪ ಬೇರೆ ಇದೆ, ಅದನ್ನು ವಿಭಾಗ ಮಾಡಿಕೊಂಡು ಇನ್ನು ಆದಷ್ಟು ಹೆಚ್ಚಿನ ಎಲ್ಲ ವ್ರತಗಳು ಸಪತ್ನಿಕರಾಗಿ ಸಭರ್ತೃಕರಾಗಿ ಇಬ್ಬರೂ ಕೂತ್ಕೊಂಡು ವ್ರತವನ್ನು ಮಾಡಬೇಕು ಅನ್ನೋದು ಈ ಅಭಿಪ್ರಾಯ. ಹೀಗಾಗಿ ಈ ವರಮಹಾಲಕ್ಷ್ಮಿ ಎಲ್ಲರಿಗೂ, ಸಜ್ಜನರಿಗೂ ಆ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ಸಮೇತನಾದಂತಹ ನಾರಾಯಣ ಎಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಧ್ವಾಂತರ್ಗತ ಕೃಷ್ಣ ಅರ್ಪಣಮಸ್ತು.